ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಬೆಂಗಳೂರಿನಿಂದ ಹೊರಟಿದೆ. ಬೆಂಗಳೂರಿನ ಸದಾಶಿವನಗರದಿಂದ ಹೊರಟಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಅದಕ್ಕೆ ಪೈಲಟ್ ಇರುತ್ತೆ, ಅಂದರೆ ಮುಂದ್ಗಡೆ ವೆಹಿಕಲ್ಸ್ ಇರುತ್ತೆ, ಆ ಡೈರೆಕ್ಷನ್ಸ್ನಲ್ಲೇ ಇದು ಹೋಗಬೇಕು. ತಾವು ನೋಡ್ತಾ ಇದ್ದೀರಾ, ಎಲ್ಲ ವಿಧಿವಿಧಾನಗಳನ್ನು ಕೂಡ ಮುಗಿಸಿ ಅಂತಿಮ ಯಾತ್ರೆ ಇದು. ಮತ್ತೆ ಈ ಗೃಹ ಅಂದರೆ ಅವರ ಸ್ವಗೃಹ ಏನಿದೆ, ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಮತ್ತೆ ಇನ್ನು ಇಲ್ಲಿಗೆ ತರೋದಿಲ್ಲ. ಅದಕ್ಕೆ ನಾನು ಅಂತಿಮ ಯಾತ್ರೆ ಅಂತ ಹೇಳಿದೆ, ಕೊನೆಯ ಯಾತ್ರೆ. ಅವರು ಬಾಳಿ ಬದುಕಿದ ಮನೆ, ಅವಳು ಬಹಳ ಪ್ರೀತಿಯಿಂದ ಕಟ್ಟಿಸ್ಕೊಂಡಂತಹ ಮನೆ, ಸದಾಶಿವನಗರದ ಅವರ ಮನೆ. ಇಲ್ಲಿಂದ ಈಗ ವೆಹಿಕಲ್ ಹೊರಟಿದೆ. ತಾವೀಗ ದೃಶ್ಯದಲ್ಲಿ ಕೂಡ ಅದನ್ನು ಗಮನಿಸ್ತಾ ಇದ್ದೀರಾ. ಮೇಕ್ರಿ ಸರ್ಕಲ್ ಕಡೆಗೆ ಬರಬೇಕು ವೆಹಿಕಲ್ಲು, ಬಟ್ ಯಾವ ಮಾರ್ಗವಾಗಿ ಹೋಗ್ತಾರೆ ಅಂತಕ್ಕಂಥದ್ದನ್ನು ನಾವು ಕೂಡ ನೋಡಬೇಕು. ಟ್ರಾಫಿಕ್ ಝೀರೋ ಮಾಡಿಕೊಡ್ತಾರೆ, ಸಿಗ್ನಲ್ ಫ್ರೀ ಮಾಡಿಕೊಡ್ತಾರೆ ಆ ಸಂದರ್ಭದಲ್ಲಿ, ಹೋಗುವಂತಹ ಸಂದರ್ಭದಲ್ಲಿ. ಓಕೆ, ಇದು ಮೇಕ್ರಿ ಸರ್ಕಲ್ ಕಡೆ ಬಂದಿಲ್ಲ. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಇದು ಕಾವೇರಿ ಜಂಕ್ಷನ್ ಕಡೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಪೂರ್ಣಪ್ರಜ್ಞಾ ಸ್ಕೂಲ್ ಮುಂಭಾಗದಲ್ಲಿ ಕಾವೇರಿ ಜಂಕ್ಷನ್ ಕಡೆಗೆ ವೆಹಿಕಲ್ ಪಾಸ್ ಆಗ್ತಾ ಇರೋದಾಗ ತಾವು ಗಮನಿಸ್ತಾ ಇದ್ದೀರಾ. ವಿಂಡ್ಸರ್ ಮ್ಯಾನರ್ನಲ್ಲಿ ರೈಟ್ ತೊಗೊಂಡು ಆನಂತರ ಅದು ಕೆ ಆರ್ ಸರ್ಕಲ್ ಕಡೆಗೆ ಹೋಗ್ತಕ್ಕಂಥದ್ದು ಅಂತ ಅನಿಸುತ್ತೆ. ಎಲ್ಲ ನಿಗದಿಯಾಗಿರುತ್ತೆ, ಯಾವ ರೂಟಲ್ಲಿ ಹೋಗಬೇಕು, ಏನೋ ಎತ್ತ ಅಂತ. ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆಯ ನೇರ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಮದ್ದೂರಿನ ಸೋಮನಹಳ್ಳಿ ಎಸ್.ಎಂ. ಕೃಷ್ಣ ಅವರ ಹುಟ್ಟೂರು, ಅಲ್ಲಿಯ ತನಕ ಈ ವಾಹನ ಸಾಗಬೇಕು. ದಾರಿ ಉದ್ದಕ್ಕೂ ಕೂಡ ಅಂತಿಮ ದರ್ಶನ ಪಡೆಯೋರಿಗೆ ಅನುಕೂಲ ಆಗಲಿ ಅಂತಲೇ ಆ ಗಾಜಿನ ಒಂದು ವೆಹಿಕಲ್, ಅಂದರೆ ಇದನ್ನು ಚಿರನಿದ್ರೆ ವಾಹನ ಅಂತ ಕರೀತಾರೆ. ಚಿರನಿದ್ರೆ ವಾಹನ ಅಂತ ಆ ವಾಹನದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಇಲ್ಲ, ಇದು ಮೇಕ್ರಿ ಸರ್ಕಲ್ ಕಡೆಗೆ ಬರ್ತಾ ಇದೆ. ಎಸ್, ಐ ಥಿಂಕ್ ಮೇಕ್ರಿ ಸರ್ಕಲ್ ಕಡೆಗೆ ವಾಹನ ಬರ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿ ಯೂ ಟರ್ನ್ ತಗೊಂಡು ಇದೆ ಮೇಕ್ರಿ ಸರ್ಕಲ್. ಎಸ್, ಯೂ ಟರ್ನ್ ತಗೊಳುತ್ತೆ ಇಲ್ಲಿ ಅಂತ ಅನಿಸುತ್ತೆ. ಯೂ ಟರ್ನ್ ತಗೊಂಡು ವಿಂಡ್ಸರ್ ಮ್ಯಾನರ್ ಕಡೆಗೆ ಹೋಗ್ತಾ ಇದೆ. ಕರೆಕ್ಟ್, ಯೂ ಟರ್ನ್ ತಗೊಂಡು ಸದಾಶಿವನಗರದಿಂದ ಬಂದು ಮೇಕ್ರಿ ಸರ್ಕಲ್ ಮುಂಭಾಗದಲ್ಲಿ ಯೂ ಟರ್ನ್ ತಗೊಂಡು ಈಗ ಟುವರ್ಡ್ಸ್ ವಿಂಡ್ಸರ್ ಮ್ಯಾನರ್ ಕಡೆಗೆ ಹೋಗ್ತಾ ಇದೆ. ಇದು ಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದೆಲ್ಲ ಇದು ಏನು ಅರಮನೆ ಮೈದಾನ, ಪ್ಯಾಲೇಸ್ ಗ್ರೌಂಡ್. ಆ ಪ್ಯಾಲೇಸ್ ಗ್ರೌಂಡ್ ಮುಂಭಾಗದಲ್ಲಿ ವೆಹಿಕಲ್ ಪಾಸ್ ಆಗ್ತಾ ಇದೆ. ಕಾವೇರಿ ಜಂಕ್ಷನಿಂದ ಮುಂದಕ್ಕೆ ವಿಂಡ್ಸರ್ ಮ್ಯಾನರಿಂದ ಮುಂದಕ್ಕೆ ಐ ಥಿಂಕ್ ಕೆ ಆರ್ ಸರ್ಕಲ್ ಕಡೆಗೆ ಅದು ಮೂವ್ ಆಗ್ತಾ ಇರ್ತಕ್ಕಂಥದ್ದು ಆಗುವಂಥದ್ದು. ಅದನ್ನು ಗಮನಿಸ್ತಾ ಇದ್ದೀರಾ. ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ, ಒಂದು ರೀತಿ ಜೆಂಟಲ್ಮನ್ ರಾಜಕಾರಣಿ ಅಂತಲೇ ಹೆಸರು ಪಡೆದಂತಹ ಎಸ್.ಎಂ. ಕೃಷ್ಣ ಇನ್ನಿಲ್ಲ. ಮೊನ್ನೆ ರಾತ್ರಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾದರು. ಇವತ್ತು ಸಂಜೆ ಹುಟ್ಟೂರಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಎಸ್.ಎಂ. ಕೃಷ್ಣ ಅವರು ಇನ್ನು ನೆನಪು ಮಾತ್ರ. ಇಷ್ಟು ತನಕನೂ ಕೂಡ ಅಂತಿಮ ದರ್ಶನಕ್ಕೆ ಬೆಂಗಳೂರಿನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು. ಈಗಷ್ಟೇ ಅಂತಿಮ ಮೆರವಣಿಗೆ ಸಾಗುತ್ತಾ ಇದೆ. ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ 4 ಕಡೆಗಳಲ್ಲಿ ಕೂಡ 5 ನಿಮಿಷಗಳ ಕಾಲ ಅಂತಿಮ ದರ್ಶನಕ್ಕೆ ವೆಹಿಕಲನ್ನು ನಿಲ್ಲಿಸ್ತಾರೆ. ಯಾಕೆಂದರೆ ಅವರೇ ನಿರ್ಮಾಣ ಮಾಡಿದಂತಹ ಚತುಷ್ಪಥ ರಸ್ತೆ ಈ ಊರುಗಳಲ್ಲೇ ಸಾಗ್ತಕ್ಕಂಥದ್ದು. ಹಾಗಾಗಿ ಕೆಂಗೇರಿ, ರಾಮನಗರ, ಚನ್ನಪಟ್ಟಣದಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು, BJP ಕಾರ್ಯಕರ್ತರು ಎಲ್ಲರೂ ಕೂಡ ರೆಡಿ ಇದ್ದಾರೆ. ಅವರೆಲ್ಲರೂ ಕೂಡ ಒಂದು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅವಕಾಶ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಆ ರೀತಿ ನಿರ್ಧಾರಕ್ಕೆ ಬಂದಿದ್ದಾರೆ. ನೇರವಾಗಿ ಅದು ಸೋಮನಹಳ್ಳಿಗೆ ಹೋಗಿ ಸೋಮನಹಳ್ಳಿನಲ್ಲಿ ಅಂತಿಮ ದರ್ಶನಕ್ಕೆ 3 ಗಂಟೆ ತನಕ ವ್ಯವಸ್ಥೆ. ಈಗ ಹೊರಟಿರ್ತಕ್ಕಂಥ ಟೈಮನ್ನು ಗಮನಿಸಿದ್ರೆ ಇವರು ಸೋಮನಹಳ್ಳಿ ರೀಚ್ ಆಗೋದಕ್ಕೆ ನನ್ನ ಪ್ರಕಾರ 11 ಗಂಟೆ ಆಗುತ್ತೆ. 11 ಗಂಟೆಯಿಂದ 3 ಗಂಟೆ ತನಕ ಒಂದು 4 ಗಂಟೆಗಳ ಕಾಲ ಟೋಟಲ್ ನಿಮಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. 3 ಗಂಟೆಯ ನಂತರ ವಿಧಿವಿಧಾನಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಮಂತ್ರಿಮಂಡಲದ ಸದಸ್ಯರು, ಶಾಸಕರುಗಳು, ವಿರೋಧ ಪಕ್ಷದವರು ಎಲ್ಲರೂ ಕೂಡ ಬಹುತೇಕ ಬಂದಿರ್ತಾರೆ. ಅವರೆಲ್ಲರಿಗೂ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಪೂಜಾ ಪುನಸ್ಕಾರಗಳು ನಡೆದರೆ ಅಂತಿಮವಾಗಿ ದೇಹವನ್ನು ದಹನ ಮಾಡ್ತಾರೆ. ಶ್ರೀಗಂಧದ ತುಂಡುಗಳಿಂದ ದಹನವನ್ನು ಮಾಡ್ತಕ್ಕಂಥದ್ದು ಆ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಅದಕ್ಕೆ ಬೇಕಾದ ಎಲ್ಲ ತಯಾರಿ ಸೋಮನಹಳ್ಳಿನಲ್ಲಿ ಈಗಾಗಲೇ ಆಗಿದೆ. ಒಂದು ಕಡೆ ಕಾವೇರಿ ಜಂಕ್ಷನನ್ನು ಬಿಟ್ಟು ಅಂತಿಮ ಯಾತ್ರೆ ಮುಂದಕ್ಕೆ ಬರ್ತಾ ಇರೋದು ಗಮನಿಸ್ತಾ ಇದ್ದೀರಾ. ಬಲಭಾಗದ ವಿಂಡೋದಲ್ಲಿ, ಎಡಭಾಗದ ವಿಂಡೋದಲ್ಲಿ
ಈ ಅಂತ್ಯ ಸಂಸ್ಕಾರ ನಡೆಯುವಂತಹ ಸ್ಥಳದ ಏರಿಯಲ್ ವ್ಯೂ ತಾವು ನೋಡ್ತಾ ಇರೋದು. ಅದೇನೋ ಜರ್ಮನ್ ಟೆಂಟ್ ಅಂತ, ಆ ಜರ್ಮನ್ ಟೆಂಟ್ ರೀತಿನಲ್ಲಿ ಹಾಕಿದ್ದಾರೆ. ಮತ್ತು ಅಂತಿಮ ಸಂಸ್ಕಾರ ಮಾಡುವಂತಹ ಚಿತೆಯ ಭಾಗದಲ್ಲಿ ಒಂದು ಡಯಾಸ್ ಥರ ಕಟ್ಟಿ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೀಗೀಗೆ ಆಗಬೇಕು, ಬಂದಂಥವ್ರು ಕೂತ್ಕೊಳ್ಳೋಕ್ಕೆ ಇಂಥ ಜಾಗವನ್ನು ಮಾಡಬೇಕು, ಅವರಿಗೆ ಶೆಲ್ಟರ್ ಇರಬೇಕು, ಕಾರ್ ಪಾರ್ಕಿಂಗಿಗೆ ಜಾಗ ಮಾಡಬೇಕು, ಎಲ್ಲ ಮಾಡಿದ್ದಾರೆ. ಇದೆಲ್ಲ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಡ್ರೋನ್ ಶಾಟ್ ಅಂತ. ಅಲ್ಲಿ ಆ ವೇದಿಕೆ ಮಾಡ್ತಾ ಇದ್ದಾರಲ್ಲ, ಒಂದು ಕಟ್ಟೆ ಥರ ಕಟ್ತಾ ಇದ್ದಾರಲ್ಲ, ಅದೇ ಚಿತೆಯನ್ನು ಇಡುವಂತಹ ಜಾಗ, ದಹನ ಕಾರ್ಯ ನಡೆಯುವ ಜಾಗ. ಅದನ್ನು ಸಿಮೆಂಟಿಂದ ಕಟ್ಟಿ ಅದರ ಮೇಲುಗಡೆ ಕಟ್ಟಿಗೆಗಳನ್ನೆಲ್ಲ ಜೋಡಿಸಿ ಕೊನೆಗೆ ದೇಹವನ್ನು ಅದರ ಮೇಲೆ ಇಟ್ಟು ಆಮೇಲೆ ಅಲ್ಲಿ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಈ ಎಲ್ಲ ಕೈಂಕರ್ಯಗಳು ಕೂಡ, ಅಂತಿಮ ವಿಧಾನ ಎಲ್ಲವೂ ಕೂಡ ನೆರವೇರುತ್ತೆ. ಬೆಂಗಳೂರಿನ ಸ್ವಗೃಹದಿಂದ ಪಾರ್ಥಿವ ಶರೀರ ಹೊರಟು ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್ ಕೆಳಗಡೆ ಹೋಗ್ತಾ ಇದೆ. ತಾವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಅಲ್ಲೇ ಪಕ್ಕದಲ್ಲೇ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿ ಕೂಡ ಇದೆ. ಆ ಸರ್ಕಲನ್ನು ದಾಟಿ ಮುಂದಕ್ಕೆ ಈಗ ವೆಹಿಕಲ್ ಪಾಸ್ ಆಗ್ತಕ್ಕಂಥದ್ದನ್ನು ತಾವು ನೋಡ್ತಾ ಇರ್ತಕ್ಕಂಥದ್ದು. ಒಂದು ಅಂತಿಮ ಯಾತ್ರೆಯ ದೃಶ್ಯ, ಮತ್ತೊಂದು ಏರಿಯಲ್ ಶಾಟ್, ಸೋಮನಹಳ್ಳಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯುವಂತಹ ಜಾಗ. ಇದನ್ನು ತಾವು ಗಮನಿಸ್ತಾ ಇದ್ದೀವಿ. ವಿಂಡ್ಸರ್ ಮ್ಯಾನರ್ ಸರ್ಕಲನ್ನು ದಾಟ್ತಾ ಇದೆ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ. ಅಲ್ಲಿಂದ ಮುಂದಕ್ಕೆ ಇನ್ಫೆಂಟ್ರಿ ರೋಡ್ಗೆ ಅದು ಜಾಯಿನ್ ಆಗಬಹುದು ಅಂತ ನಾನು ಅನ್ಕೋತೀನಿ. ನೆಹರು ತಾರಾಲಯ, ಇಂದಿರಾ ಗಾಂಧಿ ಮ್ಯೂಸಿಯಂ ಎಲ್ಲವನ್ನು ದಾಟಿ ಇನ್ಫೆಂಟ್ರಿ ರೋಡ್ಗೆ ಅದು ಎಂಟರ್ ಆಗಬಹುದು. ಇನ್ಫೆಂಟ್ರಿ ರೋಡ್ನಿಂದ ಮುಂದಕ್ಕೆ ಟುವರ್ಡ್ಸ್ ಕಾವೇರಿ ಜಂಕ್ಷನ್ ಅಥವಾ ವಿಧಾನಸೌಧದ ಮುಂಭಾಗ 2 ರಸ್ತೆ ಇದೆ. ಯಾವ್ದು ಬೇಕಾದರೂ ಅವರು ಆಯ್ಕೆ ಮಾಡ್ಕೋಬೋದು. ನಿರ್ದಿಷ್ಟವಾಗಿ ಈ ರಸ್ತೆಯಲ್ಲೇ ಸಾಗಬೇಕು ಅಂತಕ್ಕಂಥ ಡೈರೆಕ್ಷನ್ಸ್ ಇರುತ್ತೆ, ಪೈಲಟ್ ಕೂಡ ಇರುತ್ತೆ. ಅದರ ಪ್ರಕಾರವೇ ಈಗ ವೆಹಿಕಲ್ ಕೂಡ ಮೂವ್ ಆಗ್ತಾ ಇದೆ. ರಾಜ್ಯ ಕಂಡ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಎಸ್.ಎಂ. ಕೃಷ್ಣ ರಾಜ್ಯದ 10ನೇ ಮುಖ್ಯಮಂತ್ರಿಯಾಗಿ 1999ರಿಂದ 2004 ತನಕ ಮುಖ್ಯಮಂತ್ರಿಯಾಗಿ ಇದ್ದಂಥವರು. ಸೊ ವೆಹಿಕಲ್ ಮೂವ್ ಆಗ್ತಾ ಇರ್ತಕ್ಕಂಥದ್ದು ನೇರ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಹಿಂದೆ ಬರ್ತಿರೋ ಕಾರುಗಳಲ್ಲಿ ಅವರ ಕುಟುಂಬಸ್ಥರು ಅವರೆಲ್ಲರೂ ಕೂಡ ಇದ್ದಾರೆ, ಹಿಂದೆ ಬರ್ತಾ ಇರ್ತಕ್ಕಂಥ ವೆಹಿಕಲ್. ಸೊ ಇದು ಇನ್ನು ಅಲ್ಲಿ ತನಕ ರೀಚ್ ಆಗಬೇಕು, ಸೋಮನಹಳ್ಳಿ ತನಕ. ಹಾಗಾಗಿ ನಾನು ಸಮಯವನ್ನು ಹೇಳಿದ್ದು ಹೆಚ್ಚು ಕಡಿಮೆ 11 ಗಂಟೆ ಆಗುತ್ತೆ ಅಂತ. ಡಿ.ಕೆ. ಶಿವಕುಮಾರ್ ಕೂಡ ಆ ವಾಹನದಲ್ಲೇ ಕೂತಿದ್ದಾರೆ. ಸೊ ಈಗಾಗಲೇ ಸದಾಶಿವನಗರದಿಂದ ಹೊರಟಂತಹ ವೆಹಿಕಲ್ ಮೇಕ್ರಿ ಸರ್ಕಲ್, ವಿಂಡ್ಸರ್ ಮ್ಯಾನರಿಂದ KR ಸರ್ಕಲ್ಗೆ ಬರುತ್ತೆ ವೆಹಿಕಲ್. KR ಸರ್ಕಲ್ನಿಂದ ಕಾರ್ಪೊರೇಷನ್ ಸರ್ಕಲ್, ಅಲ್ಲಿಂದ ಟೌನ್ ಹಾಲ್, ಆಮೇಲೆ ಮೈಸೂರು ರೋಡ್ ಅಂದರೆ ಬಾಲಗಂಗಾಧರನಾಥ ಮೇಲ್ಸೇತುವೆ ಅಂತ ಕರೀತಾರಲ್ಲ ಅಲ್ಲಿ. ಈಗ ನೆಹರು ತಾರಾಲಯ, ಇಂದಿರಾ ಗಾಂಧಿ ಮ್ಯೂಸಿಯಂ ಕಡೆಗೆ ವೆಹಿಕಲ್ ಬರ್ತಾ ಇರ್ತಕ್ಕಂಥದ್ದು ಅದನ್ನು ನೀವು ನೋಡ್ತಾ ಇದ್ದೀರಾ. KR ಸರ್ಕಲ್ ಕಡೆಗೆ ವಾಹನ ಪಾಸ್ ಆಗ್ತಾ ಇದೆ. ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ತಾವು ಗಮನಿಸ್ತಾ ಇರ್ತಕ್ಕಂಥದ್ದು. ರಾಜಕೀಯ ಗಾರುಡಿಗ ಎಸ್.ಎಂ. ಕೃಷ್ಣ ಇನ್ನು ನೆನಪು ಮಾತ್ರ. ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಸೋಮನಹಳ್ಳಿ ಮದ್ದೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇದಕ್ಕೂ ಮುನ್ನ ಸದಾಶಿವನಗರ ನಿವಾಸದಲ್ಲಿ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರು ಅಂತಿಮ ಪೂಜೆಯನ್ನು ಸಲ್ಲಿಸಿದರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಪೂಜೆಯನ್ನು ಮಾಡಿದರು. ಮನೆಯಲ್ಲೆಲ್ಲ ಆದ ನಂತರ ಈ ವಾಹನವನ್ನು ಈಗ ಸಿದ್ಧಪಡಿಸ್ಕೊಂಡು ಅಲ್ಲಿಂದ ಅಂತಿಮ ಯಾತ್ರೆ ಹೊರಟಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಕೆಲವರೆಲ್ಲ ಬೇರೆ ಬೇರೆ ವಾಹನಗಳಲ್ಲಿ ಹೋಗ್ತಕ್ಕಂಥವ್ರು ಅಲ್ಲೇ ಸ್ವಲ್ಪ ಸ್ಲೋ ಮಾಡಿ ಅವರ ಅಂತಿಮ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರು ಲಿಮಿಟ್ಸ್ ಬಿಡೋ ತನಕನೂ ಕೂಡ ಹೀಗೆ ಇರುತ್ತೆ. ಚಾಲುಕ್ಯ ಸರ್ಕಲ್ ಮುಂಭಾಗದಲ್ಲಿ ಈಗ ವಾಹನ ಪಾಸ್ ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಚಾಲುಕ್ಯ ಸರ್ಕಲ್ ದಾಟಾಯಿತು ಈಗಾಗಲೇ. ನೆಕ್ಸ್ಟ್ ಅದು KR ಸರ್ಕಲ್ ಕಡೆಗೆ ಬರಬೇಕು. ಮೈಸೂರು ಬ್ಯಾಂಕ್ ಸರ್ಕಲ್ ಕಡೆನೂ ಬರುತ್ತೆ ಅಂತ ಅನಿಸುತ್ತೆ, ನೋಡೋಣ. ಎಸ್.ಎಂ. ಕೃಷ್ಣ, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ರಾಜ್ಯ ಕಂಡಂತಹ ಅವಿಸ್ಮರಣೀಯ ರಾಜಕೀಯ ನಾಯಕ. ಸಾಯಂಕಾಲ 4 ಗಂಟೆಯ ವೇಳೆಗೆ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಅಂದರೆ ಒಂದು ಕಾಫಿ ಡೇ ಅಂತ ಅವರ ಎಸ್.ಎಂ. ಕೃಷ್ಣ ಅವರ ಅಳಿಯನಿಗೆ ಮಾಡಿಕೊಟ್ಟಿದ್ರಲ್ಲ, ಅವರ ಫೇವ್ರೆಟ್ ಪ್ಲೇಸ್ ಅದು, ಅವ್ರದ್ದೇ ಜಾಗ. ಪಕ್ಕದಲ್ಲೇ ಅವರು ಇದಕ್ಕೆ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ.